ಬೆಂಗಳೂರಿನ ಶಾಲೆಗಳು ಇವತ್ತು ಬೆಳ್ಳಂ ಬೆಳಗ್ಗೆ ಬೆಚ್ಚಿ ಬಿದ್ದಿದ್ವು. ಮಕ್ಕಳನ್ನ ಶಾಲೆಗೆ ಕಳಿಸಿದ್ದಂತ ಪೋಷಕರು ಆತಂಕಗೊಂಡಿದ್ರು. ಯಾಕಂದ್ರೆ ಶಾಲೆಗೆ ಬಂದಿದ್ದ ಅದೊಂದು ಮೇಲ್ತಲ್ಲಣ ಸೃಷ್ಟಿಸಿತ್ತು. ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿದಾಗ ಎಲ್ಲರೂ ನಿಟ್ಟುಸಿರು ಬಿಟ್ರು. 40 ಶಾಲೆಗೆ ಈ ರೀತಿ ಬಾಂಬ್ ಬೆದರಿಕೆ ಮೇಲೆ ಬಂದಿದ್ರು ಕೂಡ ಎಲ್ಲಾ ಪೋಷಕರು ಕೂಡ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಕಳಿಸಿರುವಂತಹ ಪೋಷಕರು ಭಯಗೊಂಡಿರುವಂತದ್ದು. ತುಂಬಾ ಭಯ ಆಗ್ತಿದೆ ಸರ್, ತುಂಬಾ ಭಯ ಇದೆ. ಇನ್ನು ನಾನು 2-3 ದಿನ ಸ್ಕೂಲ್ ಕಳ್ಸಲ್ಲ. ಆತಂಕ, ದುಗುಡ, ಏನಾಗುತ್ತೋ ಏನೋ ಎಂಬ ಭಯ ಪೋಷಕರಲ್ಲಿ ಆವರಿಸಿತ್ತು. ಕೂಡಲೇ ಶಾಲೆಗೆ ಬಂದ ಪೋಷಕರು ಮಕ್ಕಳನ್ನ ಮನೆಗೆ ಕರೆದೊಯ್ದಿದ್ರು. ಶಾಲಾ ಆವರಣದ ಬಳಿ ಪೊಲೀಸರು ಜಮಾಯಿಸಿದ್ರು. ಶಾಲೆಗೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಅದಕ್ಕೆ ಕಾರಣ ಇದೊಂದು ಇಮೇಲ್. ಬೆಂಗಳೂರಿನ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ. ಹೌದು, ಬೆಂಗಳೂರಿನಲ್ಲಿ ಇವತ್ತು ಪೋಷಕರು ಬೆಚ್ಚಿ ಬಿದ್ದಿದ್ರು. ಮಕ್ಕಳನ್ನ ಶಾಲೆಗೆ ಬಿಟ್ಟವರು ಆತಂಕಗೊಂಡಿದ್ರು. ಒಂದಲ್ಲ ಎರಡಲ್ಲ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಕೂಡಲೇ ಶಾಲಾ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಶಾಲೆಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಯಾವುದೇ ಆತಂಕ ಹುಟ್ಟಿಸುವಂತಹ ವಸ್ತುಗಳು ಯಾವ ಶಾಲೆಯಲ್ಲೂ ಪತ್ತೆಯಾಗಿಲ್ಲ. ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದೀವಿ. ವಿದಿನ್ 5 ಮಿನಿಟ್ಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರು. ಏನು ಥ್ರೆಟ್ ಏನೂ ಇಲ್ಲ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ, ಬೇರೆ 7:45 ಮಾರ್ನಿಂಗ್. ಹಾಗಾದ್ರೆ ಯಾವ್ಯಾವ ಶಾಲೆಗೆ ಬೆದರಿಕೆ ಬಂದಿತ್ತು ಅಂತ ನೋಡುವುದಾದ್ರೆ, ಬೆಂಗಳೂರಿನ 40 ಪ್ರತಿಷ್ಠಿತ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಬೆಳಗ್ಗೆ 7:30 ವೇಳೆಗೆ ಇಮೇಲ್ ಮೂಲಕ roadkill333@mail.com ಎಂಬ ಐಡಿಯಿಂದ ಸಂದೇಶ ಬಂದಿದೆ. ಆರ್ಆರ್ ನಗರ, ಕೆಂಗೇರಿ ಭಾಗದ ಶಾಲೆಗಳು, ಬೆಂಗಳೂರಿನ ಭಾರತೀನಗರದಲ್ಲಿರುವ ಸೈಂಟ್ ಜರ್ಮನ್ ಶಾಲೆ, ಚಾಲುಕ್ಯ ಸರ್ಕಲ್ನಲ್ಲಿರುವ ಸೋಫಿಯಾ ಸ್ಕೂಲ್, ಎಂಎಸ್ ಧೋನಿ ಗ್ಲೋಬಲ್ ಶಾಲೆ, ಬಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಾರ್ಟಿನ್ ಲೂಥರ್ ಶಾಲೆ, ಬಿಷಪ್ ಕಾಟನ್, ವೆಸ್ಟಮ್ ಶಾಲೆ ಸೇರಿದಂತೆ ಹಲವು ಶಾಲೆಗಳಿಗೆ ಮೇಲ್ ಬಂದಿದೆ. ಇದರಿಂದ ಪೋಷಕರು ಆತಂಕಗೊಂಡಿದ್ರು. ನಮಗೂ ಭಯ ಆಗ್ತಾ ಇದೆ, ಬಟ್ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ನ್ಯೂಸ್ ನೋಡ್ಬೇಕು. ಫಸ್ಟ್ ಯಾರು ನೋಡ್ತಾ ಇಲ್ಲ. ಇದು ಸ್ಕೂಲ್ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ಬಟ್ ನಮ್ಗೆ ತಿರುವ ಭಯ ಆಗ್ತದೆ. ಇವಾಗ ನೋಡಿ, ಇವತ್ತು ಫ್ರೈಡೆ, ಇವತ್ತು ಸ್ಕೂಲ್ ಕರ್ಕೊಂಡು ಬಂದಿದ್ದೀವಿ. ಇನ್ ಕೇಸ್ ಏನಾದ್ರೂ ಇದ್ರೆ ನಾವು ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಗೆ ಬಹಳ ತೊಂದರೆ ಆಯಿತು, ಬಹಳ ಭಯ ತರ ಆಯಿತು. ಅದಕ್ಕೆ ನಾನು ಸ್ಕೂಲ್ ಹತ್ರ ಬಂದಿದ್ದೆ. ಅಲ್ಲಿ ಮೇನ್ ಗೇಟಲ್ಲಿ ಬಂದು ವಾಚ್ಮ್ಯಾನ್ ಕೇಳಿದೆ. ಇಲ್ಲ ಆ ಥರ ಏನು ಮಾಹಿತಿ ನಮ್ಮ ಸ್ಕೂಲ್ ಬಂದಿಲ್ಲ ಅಂತ ಹೇಳಿದ್ರು ವಾಚ್ಮ್ಯಾನು. ಆ ಥರ ಮೇಲೂ ಯಾವುದು ಈ ಸ್ಕೂಲ್ ಬಂದಿಲ್ಲ ಅಂತ. ಆವಾಗಿಂದ ನಾನು 11 ಗಂಟೆಯಿಂದ ಇಲ್ಲೇ ಇದ್ದೀನಿ. ಮಗು ಕರ್ಕೊಂಡು ಹೋಗ್ಬಿಡೋಣ ಬೇಗ ಮನೆಗೆ ಅಂತ. ಇವಾಗ ಮತ್ತೆ ಸಾಟರ್ಡೆ ಸಂಡೇ ರಜಾ ಇಟ್ಟೈತೆ. ನೋಡಿಕೊಂಡು ಮಂಡೇ ಟ್ಯೂಸ್ಡೇ ಯಾಕೆ ಕಳಿಸ್ಬೇಕೋ ಬೇಡೋ ಅಂತ ಆಮೇಲೆ ಟ್ರೈ ಮಾಡ್ತೀವಿ ಸರ್. ಹಾಗಾದ್ರೆ ಶಾಲೆಗಳಿಗೆ ಬಂದಿದ್ದ ಇಮೇಲ್ನಲ್ಲಿ ಏನಿದೆ ತೋರಿಸ್ತೀವಿ ನೋಡಿ. ಶಾಲಾ ತರಗತಿಗಳಲ್ಲಿ ನಾನು ಹಲವಾರು ಸ್ಫೋಟಕ ಸಾಧನಗಳನ್ನ ಇರಿಸಿದ್ದೇನೆ. ಸ್ಫೋಟಕಗಳನ್ನ ಕಪ್ಪು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಬಚ್ಚಿಡಲಾಗಿದೆ. ನಾನು ಪ್ರಪಂಚದ ಪ್ರತಿಯೊಬ್ಬರ ಹತ್ಯೆ ಮಾಡ್ತೇನೆ, ಒಬ್ಬರನ್ನು ಬದುಕುಳಿಯಲು ಬಿಡಲ್ಲ. ಹೀಗೆ ಮೇಲ್ನಲ್ಲಿ ಬರೆಯಲಾಗಿದೆ. ಬೆದರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಕೂಡಲೇ ಪರಿಶೀಲನೆಗೆ ಸೂಚಿಸಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದು, ಲಘುವಾಗಿ ತೆಗೆದುಕೊಳ್ಳೋದಿಲ್ಲ, ಮೇಲ್ ಪರಿಶೀಲನೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಸುಳ್ಳು ಮಾಹಿತಿ ತಡೆಗಟ್ಟಲು ಕಾನೂನು ತರ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು, ಮೇಲ್ ಬಂದಿದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ. ಎಲ್ಲ ಶಾಲೆಗಳು ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ, ಮೇಲ್ ಬಂದಿದೆ, ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. 40 ಅದು ಹುಸಿ ಬಾಂಬ್ ಏನೋ ಅಂತ ನೋಡಿ ಅಂತ ಹೇಳಿದೀವಿ ಪೊಲೀಸರು. ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ. ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ, ಸುಳ್ಳು ಹೇಳೋದು, ಆಮೇಲೆ ಪ್ರಚೋದನೆ ಮಾಡೋದು, ಇಂಥವಕ್ಕೆಲ್ಲ ಕಾನೂನು ತರ್ತಾ ಇದ್ದೀವಿ. ದೆಹಲಿಯಲ್ಲೂ 20ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ.
ಅತ್ತ ರಾಷ್ಟ್ರ ರಾಜಧಾನಿ ದೆಹಲಿಯ ಶಾಲಾ ಕಾಲೇಜುಗಳಿಗೂ ಬಾಂಬ್ ಬೆದರಿಕೆ ಕರೆ ಮಾಡಲಾಗಿದೆ. ದೆಹಲಿ ಚಾಲುಕ್ಯಪುರಿಯಲ್ಲಿರುವ ಕಾರ್ಮೆಲ್ ಕಾನ್ವೆಂಟ್ ಶಾಲೆ ಸೇರಿ 20ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಬಾಂಬ್ ಬಿಟ್ಟಿರುವುದಾಗಿ ಕರೆ ಮಾಡಲಾಗಿದೆ. ಕೂಡಲೇ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿದೆ. ಆದರೆ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಹೀಗಾಗಿ ಹುಸಿ ಬಾಂಬ್ ಸಂದೇಶ ಅಂತ ದೆಹಲಿ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.